ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾನು ರಾಯರ ವರ್ಧಂತಿಗೆ ಸಂಬಂಧಪಟ್ಟಂತೆ 21 ದಿನದ ಸೇವೆಯನ್ನು ಹೇಗೆ ಮಾಡೋದು ಅನ್ನುವಂತಹ ವಿಡಿಯೋವನ್ನು ಹಾಕಿದ್ದೀನಿ. ಅದರಲ್ಲಿ ಒಂದು ಮೇಜರ್ ಕಾಮೆಂಟು ಬಂದಂಥದ್ದು, ಹೆಣ್ಮಕ್ಳು ಮಧ್ಯೆ ಪೀರಿಯಡ್ಸ್ ಆದರೆ ಏನು ಮಾಡೋವಂಥದ್ದು ಅಂತ. ಮಧ್ಯೆ ಹೆಣ್ಮಕ್ಳು ಪೀರಿಯಡ್ಸ್ ಆದರೆ ಮನೆಯಲ್ಲಿರುವಂತಹ ಬೇರೆ ಯಾರಾದರೂ ಸದಸ್ಯರು ರಾಯರ ಎದುರುಗಡೆ ತುಪ್ಪದ ದೀಪವನ್ನು ಹಚ್ಚಿ ಕಲ್ಲು ಸಕ್ಕರೆಯನ್ನು ನೈವೇದ್ಯವನ್ನು ತೋರಿಸಿದ್ರೆ ಆಗತ್ತೆ. ಬೇರೆ ವ್ರತದಲ್ಲಿ ಅದು ಕೌಂಟ್ ಆಗೋದಿಲ್ಲ, ಅಂದರೆ ಬೇರೆಯವ್ರು ಮಾಡಿದ್ದು. ಬಟ್ ಇಲ್ಲಿ ಬೇರೆಯವರು ಮಾಡಿದ್ದನ್ನು ಕೌಂಟ್ ಮಾಡ್ಕೋಬೋದು. ಏಕೆಂತಂದರೆ ನಮಗೆ ಸ್ಕಿಪ್ ಮಾಡಿಕೊಂಡ್ರೆ 21 ದಿನ ಮುಂದಕ್ಕೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಬೇರೆ ಯಾರಾದರೂ ತುಪ್ಪದ ದೀಪವನ್ನು ಹಚ್ಚಿ ರಾಯರಿಗೆ ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ತೋರಿಸಿ. ಇನ್ನು ವರ್ಧಂತಿಯ ದಿನಕ್ಕೆ ಯಾರೆಲ್ಲ ಕೊನೆ ಆಗೋ ಹಾಗೆ 21 ದಿನದ ಸೇವೆ ಮಾಡ್ತಾ ಇದ್ದೀರಾ ಅವರು ಜೊತೆಯಲ್ಲಿ ರಾಯರ ನಾಮಲೇಖನ ಸೇವೆಯನ್ನು ಸಹ ಮಾಡ್ಬೋದು. ಪ್ರತಿನಿತ್ಯವೂ ಸಹ 108 ಬಾರಿ ಬರೆದ್ರೆ ಸಾಕು. ಮೊದಲನೇ ದಿನ 21 ದಿನವೂ ಸಹ ರಾಯರ ನಾಮಲೇಖನ ಬರಿತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೋಬೇಕು. ಅಂದರೆ ನೀವು ಸಂಕಲ್ಪ ಮಾಡ್ಕೋತೀರಲ್ವ ವ್ರತಕ್ಕೆ, ಅವಾಗಲೇ ರಾಯರ ನಾಮಲೇಖನವನ್ನು ಬರಿತೀನಿ ಅನ್ನುವಂತಹ ಸಂಕಲ್ಪ ಮಾಡ್ಕೊಳ್ಳಿ. ನೋಡಿ, ದಯಮಾಡಿ ಪುಸ್ತಕಗಳನ್ನ ತರಿಸ್ಕೊಳ್ಳೋದಕ್ಕೆ ಆಗಲಿ ಆನ್ಲೈನ್ಗಳಲ್ಲಿ ದುಡ್ಡನ್ನು ವ್ಯಯಿಸಬೇಡಿ. ಒಂದು ಬಿಳಿ ಹಾಳೆ ಇರೋವಂತಹ ಒಂದು 100 ಪೇಜ್ ವೈಟ್ ಬುಕ್ ಅಂತ ಹೇಳ್ತಾರಲ್ವ, ಮಕ್ಕಳು ಬರೀತಾರಲ್ವ, ವೈಟ್ ಶೀಟ್ ಇರುವಂತಹ ಬುಕ್ಕು, ಅದನ್ನು ನೀವು ತೆಗೆದುಕೊಂಡ್ರೂ ಸಾಕು. ಆ ಬಿಳಿ ಹಾಳೆ ಇರುವಂತಹ ಪುಸ್ತಕ ತೆಗೆದುಕೊಂಡು ನೀವು ಬರೆಯೋದಕ್ಕೆ ಪ್ರಾರಂಭ ಮಾಡೋದಿನ ಅದರ 4 ಮೂಲೆಗೂ ಸಹ ಅರಿಶಿಣ ಕುಂಕುಮ ಹಚ್ಚಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಬರಿಬೇಕು. ಒಂದು ಬಾರಿ ಪ್ರಾರಂಭಿಸಿದ್ರೆ 108 ಬಾರಿ ಬರೆಯೋ ತನಕ ನೀವು ಮಧ್ಯೆ ಹೇಳೋ ಆಗಿಲ್ಲ. ನಾಮಲೇಖನ ಬರೆಯುವಾಗ ಅದನ್ನು ಈ ಪುಸ್ತಕ ಸಂಪೂರ್ಣವಾಗಿ ಬರೆದು ಮುಗಿಸಿದ ಮೇಲೆ ನೀವೇನು ಮಾಡಬೇಕು ಅಂತಂದರೆ, ಮಂತ್ರಾಲಯಕ್ಕೆ ಹೋಗ್ತಿರಲ್ವ, ನನ್ನದು ಹಳೆ ವಿಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ನೋಡಿ, ಸರಿಯಾಗಿ ನಾವು ನಾಮಲೇಖನ ಬರೆದಂತಹ ಪುಸ್ತಕವನ್ನು ಏನು ಮಾಡಬೇಕು ಅಂತಂದರೆ, ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಹೋದಾಗ ತುಂಗಾ ನದಿಯ ತೀರದಲ್ಲಿ ದೀಪಗಳನ್ನು ಮಾರ್ತಾ ಇರ್ತಾರೆ. ಮೊದಲು ಆ ದೀಪಗಳನ್ನು ತೆಗೆದುಕೊಂಡು ಹಚ್ಚಿ ಆ ತಾಯಿಗೆ, ತುಂಗಾ ನದಿ ತಾಯಿಗೆ ಏನಿರುತ್ತೆ ಪೂಜೆಯನ್ನು ಸಲ್ಲಿಸಿಬಿಟ್ಟು ದೀಪವನ್ನು ತೇಲ್ಬಿಟ್ಟು ಅದಾದಮೇಲೆ ಸ್ವಲ್ಪ ಒಂಚೂರು ಮುಂದೆ ಹೋಗಿ ಆ ಪುಸ್ತಕವನ್ನು ನೀರಿನಲ್ಲಿ ಬಿಟ್ಬಿಡಬೇಕು, ನಾಮಲೇಖನ ಬರೆದಿರುವಂತಹ ಪುಸ್ತಕವನ್ನು. ಅದೇ ರೀತಿ ನೀವು ಬರೆದಿರುವಂತಹ ಬುಕ್ಕನ್ನು ಮಂತ್ರಾಲಯಕ್ಕೆ ಹೋಗೋ ತನಕ ದೇವ್ರ ಮನೆಯಲ್ಲೇ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ದೇವಾಲಯಗಳ ಬಳಿ ಹೋಗ್ಬಿಟ್ಟು ಬರೆದಿರುವಂತಹ ಪುಸ್ತಕವನ್ನು ಬಿಡೋವಂತಹದ್ದು ಮತ್ತು ಮರದ ಕೆಳಗಡೆ ಇಡೋವಂತಹದ್ದು ಮಾಡಬೇಡಿ. ರಾಯರ ನಾಮಲೇಖನ ಒಂದು ವ್ರತದ ಥರ. ಅದನ್ನು ಬರೆಯುವಾಗ ಕೆಲವೊಂದಷ್ಟು ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ನೋಡಿ, ರಾಯರ ನಾಮಲೇಖನವನ್ನು ನಾವು ಅತಿ ಹೆಚ್ಚು ಅಂತಂದರೆ 1001 ಬಾರಿ ಬರೆಯುವಂತಹ ಸಂಕಲ್ಪ ಮಾಡಿಕೊಂಡ್ರೆ ಅದೇ ದೊಡ್ಡದು. ಲಕ್ಷ ಬಾರಿ ಬರೆಯುವಂತಹ ಸಂಕಲ್ಪವನ್ನು ವಿಡಿಯೋಗಳನ್ನು ನೋಡಿ ದಯಮಾಡಿ ಮಾಡ್ಕೋಬೇಡಿ. ಅದು ಅಷ್ಟು ಸುಲಭ ಅಲ್ಲ. ನೀವು ಒಂದು ಲಕ್ಷ ಬಾರಿ ರಾಯರ ನಾಮವನ್ನು ಬರಿತೀನಿ ಅಂತಹ ಸಂಕಲ್ಪ ಮಾಡಿಕೊಂಡ್ರೆ ಅದಕ್ಕಿಂತ ನಿಮ್ಮ ದಡ್ಡತನ ಮತ್ತೊಂದಿಲ್ಲ, ಮತ್ತು ಅದಕ್ಕೆ ಅರ್ಥನೂ ಇಲ್ಲ. ಯಾಕೆ ಅಂತಂದರೆ, ನೋಡಿ, ನೀವು ಒಂದು ಗುರುವಾರ ಸಂಕಲ್ಪ ಮಾಡಿಕೊಂಡ್ರೆ ನಾಮಲೇಖನ ಮಾಡೋವಂತಹ ಬರೆಯುವಂತಹ ಸರಿಯಾದಂತಹ ಪರಿ ಅಂತಂದರೆ, ನೀವೀಗ ಒಂದು ಗುರುವಾರನೇ ಸಂಕಲ್ಪ ಮಾಡ್ಕೋಬೇಕು. ನಾಮಲೇಖನ ಬರೆಯೋದಕ್ಕೆ ಒಂದು ಗುರುವಾರ ಸಂಕಲ್ಪ ಮಾಡಿಕೊಂಡ್ರೆ ನೀವು ಆ ಗುರುವಾರದಿಂದ ಪ್ರಾರಂಭ ಮಾಡಿ 9 ಅಥವಾ 11 ದಿನದ ಒಳಗಡೆ ಈ 1001 ಬಾರಿ ನೀವು ಬರೆದು ಮುಗಿಸ್ಬೇಕಾಗತ್ತೆ. ಅಷ್ಟೂ ದಿನವೂ ಮನೆಯಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ, ಗಂಡ ಹೆಂಡತಿ ಸೇರೋ ಹಾಗಿಲ್ಲ, ಹೊರಗಡೆ ತಿನ್ನೋ ಹಾಗಿಲ್ಲ. ನಾಮಲೇಖನ ಬರೆಯುವಂತಹದ್ದು ರಾಯರ ಒಂದು ವ್ರತ ಇದ್ದಾಗೆ. ಅದು ಎಲ್ಲದರಲ್ಲಿ ಕೂತ್ಕೊಂಡು ಬರೆದು ಎಲ್ಲದರಲ್ಲಿ ಬುಕ್ಕನ್ನು ಇಡೋವಂತಹದ್ದು ಮಾಡೋ ಹಾಗಿಲ್ಲ. ಸಮಯ ಸಿಕ್ಕಾಗೆಲ್ಲ ಬರೆಯುವಂತಹದ್ದು ಹಾಲಲ್ಲಿ ಕೂತ್ಕೊಂಡು ಆ ಥರನೂ ಮಾಡೋ ಹಾಗಿಲ್ಲ. ಇನ್ನು ನೀವು ಈಗ ಇಲ್ಲ ಕಂಟಿನ್ಯೂಸ್ ಆಗಿ 11 ದಿನದ ಒಳಗಡೆ ಮುಗಿಸ್ಬೇಕು, ಇಲ್ಲ ಅಂತಂದರೆ ಇಂತಿಷ್ಟು ಗುರುವಾರ ಅಂತ ಹೇಳಿ ಬರೀ ಗುರುವಾರ ಬರೀತೀರಾ ಅಂತಾದರೆ 11 ಗುರುವಾರ ನೀವು ಸಂಕಲ್ಪ ಮಾಡ್ಕೋಬೋದು. 11 ಗುರುವಾರ ಅಂತಂದ್ರೂ 2.5 ತಿಂಗಳಾಗುತ್ತೆ. 1001 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ನಾನು ಹೇಳ್ತಾ ಇರೋದು, ನೀವು ಪ್ರತಿ ಗುರುವಾರ ಒಂದು 101 ಬಾರಿ ಬರಿತೀರಾ ಅಂತಂದ್ರೂ 10 ರಿಂದ 11 ಗುರುವಾರ ಬರುತ್ತೆ, 2.5 ತಿಂಗಳಾಗುತ್ತೆ. ಅಂತಹ ಅಷ್ಟೂ ದಿನದ ಮಧ್ಯೆ ನೀವು ನಾನ್ ವೆಜ್ ಮಾಡ್ದಲೇ ಇರೋದೇ ಆಗಲಿ, ಮಡಿ ಮೈಲಿಗೆ ಪಾಲನೆ ಮಾಡೋವಂತಹದ್ದೇ ಆಗಲಿ, ಗಂಡ ಹೆಂಡತಿ ಸೇರುವಂತಹದ್ದೇ ಆಗಲಿ ಮಾಡ್ದಲೇ ಇರೋದಕ್ಕೆ ಖಂಡಿತ ಆಗೋದಿಲ್ಲ ಸಂಸಾರ ಆದಮೇಲೆ. ಮತ್ತು ಎಲ್ಲವನ್ನೂ ಸಹ ಈಗ ಬೇಕಾಬಿಟ್ಟು ಈಗ ನಾಮಲೇಖನ ಬರಿತಿರ್ತೀರ, ಅದ್ರ ಜೊತೆಗೆ ಇವೆಲ್ಲ ನಿಯಮಗಳನ್ನ ನೀವು ಮುರಿತಾ ಇರ್ತೀರ ಅಂದರೆ ಒಳ್ಳೆಯದಾಗೋದಕ್ಕಿಂತ ಹೆಚ್ಚಾಗಿ ಅದು ಒಂದು ರೀತಿ ನೆಗೆಟಿವ್ ಆಗೋಗುತ್ತೆ.
ಇದು ಹೆಂಗಾಗಿದೆ ಈಗ ದಯಮಾಡಿ ಕೆಲವೊಂದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಈ ನಾಮಲೇಖನದ ಪುಸ್ತಕಗಳನ್ನು ಮಾರುವಂತಹ ಒಂದು ಅವರವರ ಒಂದು ಬಿಸ್ನೆಸ್ಸಿಗೆ ಜನಗಳು ಬಲಿಯಾಗ್ತಿದ್ದಾರೆ. ತಗೊಂಡವರ ಪರಿಪಾಟ್ಲು ಅವ್ರು ಹೇಳಿದ್ರೆ ಕೇಳಿದಾಗಷ್ಟೇ ಗೊತ್ತಾಗುತ್ತೆ. ಲಕ್ಷ ಲಕ್ಷ ಬಾರಿ ಬರೆಯುವಂತಹದ್ದು ಅಷ್ಟು ಸುಲಭ ಅಲ್ಲ ರಾಯರ ನಾಮಲೇಖನವನ್ನು. ಈ ಕಡೆ ರಾಯರ ನಾಮಲೇಖನ ಬರೆದಂತಹ ಪುಣ್ಯನೂ ಸಲ್ಲೋದಿಲ್ಲ. ಈ ರೀತಿ ಎಲ್ಲ ನಿಯಮಗಳನ್ನ ಮುರಿದಾಗ ಅತ್ತ ನಾಮಲೇಖನವನ್ನು ಪ್ರಾರಂಭಿಸಿ ನಿಯಮಗಳನ್ನ ಪಾಲನೆ ಮಾಡಿದ ಹಾಗೆ ಹೆಂಗಂದ್ರಂಗೆ ಬರೆದ್ರೆ ಒಂದು ಕಡೆ ಕರ್ಮನೂ ಕಟ್ಕೋತೀರ. ಬೇಡ, ದಯಮಾಡಿ ನೋಡಿ, ಇಷ್ಟೇ ಸಾಕು. ಹಬ್ಬ ಅಂದರೆ 1001 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಅಷ್ಟನ್ನೇ ನಿಷ್ಠೆಯಿಂದ ಬರೀರಿ, ಅಷ್ಟರಲ್ಲೇ ನಿಮ್ಮ ಸಂಕಲ್ಪವನ್ನು ರಾಯರು ಈಡೇರಿಸ್ತಾರೆ. 1,00,000 ಬಾರಿ ಬರಿಬೇಕು ಅಂತ ಹೇಳಿ ರಾಯರು ಖಂಡಿತವಾಗಿ ಎಲ್ಲಿನೂ ಸಹ ಹೇಳಿಲ್ಲ. ಲಕ್ಷಾಂತರ ಬಾರಿ ಬರೆದ್ರೇ ನಾನು ಒಲಿಯುವಂಥದ್ದು ಅಂತ ಹೇಳಿ ಎಲ್ಲೂ ಸಹ ರಾಯರು ಹೇಳಿಲ್ಲ. ನೀವು 10 ಬಾರಿನೇ ಬರೀರಿ, 101 ಬಾರಿ ಬರೀರಿ, ಅಲ್ಲಿ ನಿಷ್ಠೆ ಇರಬೇಕು, ನಿಯಮಗಳನ್ನ ಪಾಲನೆ ಮಾಡಿರಬೇಕು. ಇನ್ನು ನಾಮಲೇಖನ ಅಂತಂದರೆ ಅಲ್ಲಿ 108 ಬಾರಿ ಒಂದು ಸರ್ತಿ ನಾವು ಬರಿತೀವಿ. ಯಾಕೆ ನೋಡಿ, ಅಷ್ಟೋತ್ತರದಲ್ಲಿ ನೋಡಿದಾಗ ರಾಯರ ಅಷ್ಟೋತ್ತರ ಬರುತ್ತಲ್ಲ, ಅಲ್ಲಿನೂ 108 ರಾಯರ ನಾಮಗಳೇ ಇರುವಂತಹದ್ದು. ಹಾಗಾಗಿ ಒಂದು ಬಾರಿ ನಾವು ಬರೆಯೋದಕ್ಕೆ ಕೂತ್ಕೊಂಡಾಗ 108 ಸಾರಿ ಬರೆಯುವಂತಹದ್ದು ಶ್ರೇಷ್ಠ ಒಂದು ದಿನಕ್ಕೆ. ಆದರೆ ನಾವು ಇಂತಿಷ್ಟು ದಿನದಲ್ಲಿ 1001 ಬಾರಿ ಬರಿತೀವಿ ಅಂತೇಳಿ ನಾವು ಸಂಕಲ್ಪ ಮಾಡ್ಕೊಂಡಿದ್ರೆ ಅದನ್ನು ಡಿವೈಡ್ ಮಾಡಿಕೊಂಡು ಬರೆದು ಅಷ್ಟು ದಿನದಲ್ಲಿ ಮುಗಿಸ್ಕೋಬೇಕು. ನಾವು ಸಂಕಲ್ಪ ಎಷ್ಟು ದಿನ ಮಾಡ್ಕೋತೀವಿ ಅಷ್ಟು ದಿನದಲ್ಲಿ ಅದು ಮುಗಿದು ಬಿಡಬೇಕು ನಾವು ಸಂಕಲ್ಪ ಮಾಡ್ಕೊಂಡಿರೋವಂಥದ್ದು. ಇದೇನೇ ಶ್ರೇಷ್ಠ. ಅದು ಬಿಟ್ಟು ಸಾವಿರಾರು ಬಾರಿ ನೀವು ಬರೆದ್ರೂ ಸಹ ನಿಯಮಗಳನ್ನ ಪಾಲಿಸ್ತಿದ್ದಾಗ ಅದರ ಪುಣ್ಯ ಖಂಡಿತ ಬರೆಯೋದಿಲ್ಲ. ಇನ್ನು ಮುಂದೆ ಯಾವಾಗಲೇ ಬರಿಬೇಕಾದ್ರೂ ಸರಿ, ನೀವು 10 ರೂಪಾಯಿನ ಒಂದು ಪುಸ್ತಕದಲ್ಲಿ ಭಕ್ತಿಯಿಂದ 108 ಬಾರಿ ಅಥವಾ 501 ಬಾರಿ ಅಥವಾ ಲಾಸ್ಟ್ ಅಂದರೆ 1001 ಬಾರಿ ಬರಿತೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಅದನ್ನು ನಿಷ್ಠೆ ಅಥವಾ ಶ್ರದ್ಧೆಯಿಂದ ಮುಗಿಸಿ ಸಾಕು. ಆದರೆ ನಾಮಲೇಖನಕ್ಕೆ ಸಂಬಂಧಪಟ್ಟಂತೆ ಈ 21 ದಿನದ ವಿಶೇಷ ಸೇವೆ ಮಾಡುವಾಗ ಮಾತ್ರ ಸ್ವಲ್ಪ ನಿಯಮ ಬದಲಾಗುತ್ತೆ. 1001 ಬಾರಿ ಬರೆಯುವಂತಹ ಸಂಕಲ್ಪವನ್ನು ಮಾಡಿಕೊಂಡು ನೀವು ಪ್ರತಿನಿತ್ಯ ಎಷ್ಟಾದರೂ ಬರೀರಿ, ಲೆಕ್ಕಕ್ಕೆ ಬರೋದಿಲ್ಲ. ಆದರೆ 21 ದಿನದ ಒಳಗಡೆ 1001 ಬಾರಿ ಬರೆದು ಮುಗಿಸ್ಬೇಕು. ಇವತ್ತು ನಿಮ್ಮೊಟ್ಟಿಗೆ ಹಂಚ್ಕೊಂಡಂತಹ ಮಾಹಿತಿ ಇಷ್ಟ ಆಗಿದೆ ನಿಮಗೆ ಅಂತ ಹೇಳಿ ಭಾವಿಸ್ತೀನಿ. ನೋಡಿ, ಇದು ವಿಶೇಷವಾದಂತಹ ದಿನಗಳು ರಾಯರಿಗೆ ಸಂಬಂಧಪಟ್ಟಂತೆ. ಆದಷ್ಟು ರಾಯರ ಸೇವೆ ಮಾಡಿ, ಒಳ್ಳೆಯದಾಗತ್ತೆ. ನಮಸ್ಕಾರ.